ಹಾಯ್ ಎಲ್ರಿಗೂ ನಮಸ್ಕಾರ. ವಿಮುಖ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಇವತ್ತು ಸಿಂಪಲ್ಲಾಗಿ ಮಸಪ್ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಬೇಳೆಕಾಳು, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಒಂದು 8 ಹಸಿಮೆಣ್ಸಿನ್ಕಾಯಿ, 2 ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ, ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ, 1 ಕಟ್ ಮೆಂತ್ಯ, 1 ಕಟ್ ಪಾಲಕ್ಕು. ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಬೇಳೆ ತಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಹಚ್ಚಿರೋದನ್ನೆಲ್ಲನೂ ಅದ್ರಲ್ಲಿ ಹಾಕ್ಕೊಂಡು 2 ಚಂಬು ನೀರು ಒಯ್ದು ಈ ತಾಲಿಯಲ್ಲಿ 2 ಚಮಚ ನೀರು ಹಾಕೋಣ. 2 ಚಮಚ ನೀರು ಹಾಕ್ಬಿಟ್ಟು ನಿಮ್ಮದು ಎಷ್ಟು ತೆಳು ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೋದು. ಗಟ್ಟಿಗೆ ಬೇಕು 4 ಜನಕ್ಕೆ ಅಂದರೆ 2 ಕಾಲು ಚಮಚ ಸಾಕು. ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ಖಾರದ ಪುಡಿ ಹಾಕ್ತಾಯಿಲ್ಲ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನಿಲ್ಲಿ ಕೈ ಅಳತೆ ಹಾಕ್ತಿದ್ದೀನಿ, ನನಗೆ ಸ್ಪೂನಲ್ಲಿ ಅಳತೆ ಗೊತ್ತಾಗಲ್ಲ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸತಿ ಕುಕ್ಕರ್ ಮುಚ್ಚಿಬಿಟ್ಟು 4 ವಿಜಿಲ್ ಕೂಗಿಸ್ಕೊಬರೋಣ. 4 ವಿಜಿಲ್ಗೆ ಚೆನ್ನಾಗಿ ಬೆಂದೋಗಿರುತ್ತೆ. ನಾನಿಲ್ಲಿ ಸೊಪ್ಪು ಕಟ್ ಮಾಡಿಲ್ಲ, ಹಂಗಾಗಿ ನಾನು 4 ವಿಜಿಲ್ ಕೂಗಿಸ್ತಾಯಿದ್ದೀನಿ. ನೀವು ಸೊಪ್ಪು ಕಟ್ ಮಾಡ್ಕೊಂಡಿದ್ರೆ 2 ವಿಜಿಲ್ ಸಾಕು. 4 ವಿಜಿಲ್ ಆಗಿದೆ. ಇವಾಗ ತಣ್ಣಗಾಗಿದೆ ಕುಕ್ಕರ್. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಕುಕ್ಕಾಗಿದೆ. ಇದನ್ನು ಇವಾಗ ಸಪ್ರೇಟ್ ಸೋಸ್ಬಿಟ್ಟು ಆ ಕಡೆಗೆ ಹೆಸರು ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಸ್ಕೊಂಡ್ರೆ ಮಸಪ್ ಸಾಂಬಾರು ಜಾಸ್ತಿ ನುಣ್ಣಗೂ ಇರೋಲ್ಲ, ಜಾಸ್ತಿ ನುಣ್ಣಗಿದ್ರೂ ಚೆನ್ನಾಗಿರಲ್ಲ. ಒಬ್ಬೊಬ್ಬರು ಮಿಕ್ಸಿಗೆ ಹಾಕ್ತಾರೆ, ನನಗೆ ಅದು ಇಷ್ಟ ಆಗೋಲ್ಲ. ನಾನು ಯಾವಾಗೂ ಇದೇ ಥರ ಮಾಡ್ಕೊಳ್ಳೋದು. ಮಸಪ್ಪನ್ನ ಇನ್ನೊಂದು ಥರನೂ ಮಾಡ್ಬೋದು. ಅದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲನೂ ಹಾಕಿ ಮಾಡ್ತಾರೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದು ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಬರೀ ಸೊಪ್ಪು ಮಾತ್ರ ಇತ್ತು, ಹಂಗಾಗಿ ಬರೀ ಸೊಪ್ಪನಾಗೆ ಸಿಂಪಲ್ಲಾಗಿ ಬೇಗ ಆಗೋ ಥರ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡೋಕ್ಕೆ 2 ಈರುಳ್ಳಿ, ಅದು ಸ್ವಲ್ಪ ಹಂಗೆ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಂಪು ಆಗೋದ್ಮೇಲೆ ಈ ಕಲರ್ ಬಂದಮೇಲೆ ಅದಕ್ಕೆ ರುಬ್ಬಿರೋ ಮಸಪ್ಪನ್ನ ಹಾಕ್ಕೊಂಡೆ. ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಮಸಪ್ ಸಾಂಬಾರು ರೆಡಿಯಾಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಆಗುತ್ತೆ, ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟು. ಇದನ್ನು ತರಕಾರಿ ಹಾಕ್ಕೊಂಡು ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಬರೀ ಸೊಪ್ಪು ಬೇಳೆ ಹಾಕ್ಕೊಂಡ್ರೆ ಬೇರೆ ಟೇಸ್ಟ್ ಬರುತ್ತೆ. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿದ್ರಲ್ಲ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.